ಬೆಲೆ ಏರಿಕೆ ಖಂಡಿಸಿ ಮಧುಗಿರಿಯಲ್ಲಿ ಬಿಜೆಪಿ ನಾಯಕರ ಪ್ರತಿಭಟನೆ. ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ ಬಿಜೆಪಿ. ದರ ಏರಿಕೆ ಖಂಡಿಸಿ ಬಿಜೆಪಿ ನಾಯಕರು ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇತ್ತ ಮಧುಗಿರಿ ಪಟ್ಟಣದಲ್ಲೂ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಮಧುಗಿರಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಬಳಿಕ ಉಪ ವಿಭಾಗಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಈ ವೇಳೆ ಮಾತನಾಡಿದ ಮಧುಗಿರಿ ಪಟ್ಟಣದ ಬಿಜೆಪಿ ಮಂಡಳ ಅಧ್ಯಕ್ಷ ಹನುಮಂತಾರೆಡ್ಡಿ ಮಾತನಾಡಿ, ರಾಜ್ಯ ಕಾಂಗ್ರೆಸ್ ಗ್ಯಾರಂಟಿಗಳ ರಾಜ್ಯದ ಜನರ ನೆಮ್ಮದಿಯನ್ನ ಕಸಿದುಕೊಳ್ತಾ ಇದೆ. ಇದರಿಂದ ಇಡೀ ರಾಜ್ಯದ ಜನತೆ ಬಳಲುವಂತಾಗಿದೆ. ಆದ್ರಿಂದ ಇಡೀ ರಾಜ್ಯಕ್ಕೆ ಕಾಂಗ್ರೆಸ್ ಸರ್ಕಾರವು ಜನರಿಗೆ ಹೊರೆಯಂತಾಗ್ತಾ ಇದ್ದು, ಲೂಟಿಕೋರ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಕೂಡಲೇ ಈ ಅಗತ್ಯ ವಸ್ತುಗಳ ಬೆಲೆಯನ್ನ ಕಡಿಮೆ ಮಾಡಬೇಕೆಂದು ಆಗ್ರಹಿಸಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಮಧುಗಿರಿ ಘಟಕದಿಂದ ಈ ಬೃಹತ್ ಪ್ರತಿಭಟನಾ ಮೆರವಣಿಗೆ ಉದ್ದೇಶ ಕಡು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಮಾಡಿದಂಥ ಆರ್ಥಿಕ ದಿವಾಳಿತನ ನೀತಿಗೆಟ್ಟ ಯೋಜನೆಗಳಿಂದ ಇವತ್ತು ಕರ್ನಾಟಕ ಸರ್ಕಾರ ದಿವಾಳಿತ ಸಾಗ್ತಾ ಇದೆ. ಯಾಕೆಂದರೆ ಎಲ್ಲ ಬೆಲೆ ಏರಿಕೆಗಳು ಸಾಮಾನ್ಯ ಜನರಿಗೂ ಇವತ್ತು ಯಾವುದೇ ರೀತಿಯ ಕೈಗೆಟುಕುವಂಥ ಪರಿಸ್ಥಿತಿ ಸಿಕ್ಕಿದೆ. ಯಾಕೆಂದರೆ ಸ್ಟಾಂಪ್ ಡ್ಯೂಟಿ ಇರ್ಬೋದು, KB ಒಂದು ಟ್ರಾನ್ಸ್ಫಾರ್ಮರ್ಸ್ ಇರ್ಬೋದು, ಬಿತ್ತನೆ ಬೀಜ ಇರ್ಬೋದು, ರೈತರ ಹಾಲಿನ ದರ ಇರ್ಬೋದು. ಈಗ ₹5 ಸಾಮಾನ್ಯ 4 ರೂಪಾಯಿ ಏರಿಸಿದ್ದಾರೆ. ಸಾಮಾನ್ಯ ಜನ ಹೇಗೆ ಜೀವನ ಮಾಡಬೇಕು ಇದಕ್ಕೆ ಅವ್ರಿಗೇನು ಅಷ್ಟೊಂದು ಪರಿಜ್ಞಾನ ಇಲ್ಲದೆ ಮಾಡಿದ್ದಾರೆ. ಈ ಉದ್ದೇಶ ಇಷ್ಟೇ, ಅವರು ಎಲ್ಲ ಪ್ರತಿಯೊಂದು ಇದರಲ್ಲೂ ಲೂಟಿ ಮಾಡ್ತಾ ಇದ್ದಾರೆ. ರೈತರಿಗೆ ಹಾಲಿನ ದರ ರೈತರಿಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ₹1 ಕೊಟ್ಟಿಲ್ಲ ಇದುವರೆಗೂ. ಸರ್ಕಾರ ರೈತರಿಗೆ ₹4 ಸಬ್ಸಿಡಿ ಅನುದಾನ ಕೊಡೋರು, ಸಬ್ಸಿಡಿ ಕೊಡೋರು. ಈ ₹1 ಅನುದಾನ ಇಲ್ಲ. SC ST ಹಣ ನುಂಗಿದು ನೀರು ಕುಡಿದಿದ್ದಾರೆ. ಮೂಡ ಹಗರಣ ಮುಚ್ಚಾಕಿದ್ದಾರೆ. ಈ ವಾಲ್ಮೀಕಿ ಹಗರಣ ದುಡ್ಡು ಮುಚ್ಚಾಕ್ಬಿಟ್ಟು ತಿಂದು ತೇಗ್ಬಿಟ್ಟಿದ್ದಾರೆ. ಈಗಿನ್ನ ಈ ಒಂದು ಬೆಲೆ ಏರಿಕೆ ಇದರಲ್ಲಿ ರೈತರ ಮೇಲೆ ಮತ್ತು ಸಾಮಾನ್ಯ ಜನರ ಮೇಲೆ ತುಂಬ ಬರೆ ಎಳೆದ್ಬಿಟ್ಟು ಈ ಸರ್ಕಾರ ಮೋಸ ಮಾಡಿದೆ. ಗ್ಯಾರಂಟಿಗಳು ಕೊಟ್ಬಿಟ್ಟು ಜನರಿಗೆ ಯಾಮರಿಸ್ಬಿಟ್ಟು ಸರ್ಕಾರ ನಡೆಸ್ತಾ ಇದ್ದಾರೆ. ಇದು ದುರಾಡಳಿತ ಸರ್ಕಾರ ಅಂತ ಅಂದ್ಬಿಟ್ಟು ನಾನು ಈಗ ಅದು ಖಂಡಿಸ್ತೀನಿ. ಈ ಸರ್ಕಾರಕ್ಕೆ ಧಿಕ್ಕಾರ ಇರಲಿ. ಇನ್ನೂ ಒಂದು ಏನಂದರೆ, ಈ ಸಾಮಾನ್ಯ ಜನರು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ OPD ಚಾರ್ಜಸ್ಸು ಅದು ಸಾಮಾನ್ಯ ಜನರಿಗೆ ಅಂತ ಕಡು ಬಡವರು ಅಂತ ಹೋಗೋಂಥ ಹಾಸ್ಪಿಟ್ಲಲ್ಲಿ ಒಂದು OPD ಚಾರ್ಜಸ್ ಜಾಸ್ತಿ ಮಾಡೋಂಥ ಇವರಂತ ಭಾಳಷ್ಟು ಮುಟ್ಟಾಡರು ಯಾರೂ ಇಲ್ಲ ಈ ಸರ್ಕಾರದಲ್ಲಿ. ಇವರೇನು ಆರೋಗ್ಯ ಇಲಾಖೆ ಏನಾಗ್ತಾಯಿದೆ, ಸಚಿವರು ಏನು ಮಾಡ್ತಾಯಿದ್ದಾರೆ, ಏನು ನಿದ್ದೆ ಹೋಗ್ತಾ ಇದ್ದಾರೆ ಅವರು. ಕೃಷಿ ಸಚಿವರು ಏನು ರೈತರೆಲ್ಲ ಪಂಪ್ಸೆಟ್ ಕರೆಕ್ಟಾಗಿ ಪಂಪ್ಸೆಟ್ ಡೆಲಿವರಿ ಮಾಡ್ತಾಯಿಲ್ಲ, 3 ಲಕ್ಷ ಕಟ್ಟಿಸ್ಕೊತಾ ಇದ್ದಾರೆ. ಯಾಕೆ? ಏನು ಇದರಲ್ಲೂ ನಿಮ್ಮ ಗೋಲ್ಮಾಲ್ ನಡೀತಾ ಇದೆ ಅಂತ ಎಲ್ಲರೂ ಗೊತ್ತಿದೆ. ಸ್ಮಾರ್ಟ್ಸ್ ಮೀಟ್ರ್ ಆಗ್ತಾ ಇದ್ದಾರೆ. ₹900 ಬೇರೆ ಸ್ಟೇಟಲ್ಲಿದೆ. ನಮ್ಮ ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.